ಗೋಲ್ಡ್ ಎಕ್ಸ್ಪೋ ಒಂದನ್ನು ಮೈಸೂರಿನ ವಿಜಯನಗರದಲ್ಲಿರುವ ನಮ್ಮ ಕೊಡವ ಸಮಾಜದಲ್ಲಿ ಪೃಥ್ವಿ ಪರಾಸ್ ಜ್ಯುವೆಲ್ಲರ್ಸ್ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಈ ಭಾಗದ ಮಹಿಳೆಯರಿಗೆ ಬೆಂಗಳೂರಿಗೆ ಹೋಗಿ ತೊಗೊಳ್ತಾರೆ, ಮಂಗಳೂರಿಗೆ ಹೋಗಿ ತೊಗೊಳ್ತಾರೆ, ಇನ್ನೆಲ್ಲೋ ಬೇರೆ ಕಡೆ ಒಳ್ಳೆ ಗೋಲ್ಡ್ಗಳಿದೆ ಅಂತ ತಿಳ್ಕೊಂಡು ನಮ್ಮವರು ಇಲ್ಲಿ ಕಡಿಮೆ ತಗೊಳ್ಳೋದಿತ್ತು. ಆ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಪಾರಸ್ ಪೃಥ್ವಿ ಜ್ಯುವೆಲ್ಸ್ ಅವರು ಬಹುದೊಡ್ಡ ಒಂದು ಚಿನ್ನದ ಎಕ್ಸಿಬಿಷನ್ನನ್ನು ಇಟ್ಟಿದ್ದಾರೆ. ಸೊ ನೀವೆಲ್ಲರೂ ಬಂದು ನೋಡಿ, ಮಾರಾಟವನ್ನು ಕೂಡ ಇರುತ್ತೆ. ನಿಮಗೆ ಖುಷಿಯಾಗಿ ನೀವು ತೊಗೊಳ್ಬೇಕು. ಎಲ್ಲರೂ ಬರ್ತಾ ಇದ್ದಾರೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಭಾಗದ ಜನರು, ಮೈಸೂರಿನ ಮಹಾನಗರದ ಜನರು ಬಂದು ಈ ಎಕ್ಸಿಬಿಷನ್ನಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ನಾವು 3 ದಿನದ ಪ್ರದರ್ಶನವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೇನೆ. ಧನ್ಯವಾದಗಳು. 19, 20, 21 19ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದನೇ ಪ್ರಾರಂಭ ಇರುತ್ತೆ. 19th ಮಾರ್ನಿಂಗ್ ಆಫರ್ ಕೊಟ್ಟಿದ್ದಾರೆ. ಬರೀ 3% ವೇಸ್ಟೇಜ್ನಲ್ಲಿ ಗೋಲ್ಡನ್ನ ಕೊಡ್ತಾ ಇದ್ದಾರೆ. ಆ್ಯಂಟಿಕ್ ಪೀಸ್ ಎಲ್ಲ ಎಲಿಗೆಂಟ್, ಇಟಾಲಿಯನ್ ಎಲಿಗೆಂಟು, ಕುಂದನ್ ವರ್ಕ್ಸು, ಈ ಡಿಫ್ರೆಂಟ್ ವೆರೈಟೀಸ್, ಈವನ್ ಫಾರಿನರ್ಸ್ ಕೂಡ ಇಷ್ಟಪಡುವಂತಹ ಗೋಲ್ಡ್ಗಳನ್ನ ಇಟ್ಟಿದ್ದಾರೆ. ಸೊ ಹಂಗಾಗಿ ಅವರಿಗೊಂದು ಬರೀ 3% ವೇಸ್ಟೇಜ್ ಕೊಡೋದ್ರಿಂದ ಆಕರ್ಷಕವಾಗಿರ್ತದೆ ಅಂತ ರೇಟನ್ನು ಅಂದ್ಕೊಂಡಿದ್ದೀವಿ. ಸರ್, ಇವಾಗಲೂ ಮೈಸೂರಲ್ಲಿ ಪಕ್ಕನೇ ಇರುತ್ತೆ. ನಾನು ಈ ಬೆಳ್ಳಿ ಅಂಗಡಿಯವ್ರಿಗೆ ಕಾಂಪಿಟೇಟರೇ ಇರಲ್ವಾ ಅಂತ ಅನ್ಕೋತೀವಿ. ಒಂದು ಇನ್ಸ್ಟಿಟ್ಯೂಷನ್ ಇದ್ದರೆ ಪಕ್ಕದಲ್ಲಿ ಇರಬಾರ್ದು ಅಂತ ಹೇಳ್ತೀವಲ್ಲ. ಆದರೆ ನಾವು ಕಡಿಮೆ ಪರ್ಸೆಂಟೇಜ್ ಕೊಟ್ಟಾಗ, ಜನರಿಗೆ ಆಕರ್ಷಕವಾದ ರೇಟನ್ನು ಕೊಟ್ಟಾಗ ಖಂಡಿತವಾಗ್ಲೂ ತಗೊಳ್ತಾರೆ ಅನ್ನೋ ಭಾವನೆ ಇದೆ. ನನ್ನ ಹೆಸರು ಡಾಕ್ಟರ್ ಹೇಮಾನಂದೀಶ್ ಅಂತ. 19, 20, 21 ಮೈಸೂರಿನಲ್ಲೇ ಅತಿ ದೊಡ್ಡದಾದಂತಹ ಇಂಡಿವಿಜುವಲ್ ಜ್ಯುವೆಲರಿ ಶೋ ನಡೀತಾ ಇದೆ. ಏನಕ್ಕೆ ಇದನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಅಂದರೆ, ಈ ಒಂದು ಭಾಗದಲ್ಲಿ ವಿಜಯನಗರ ಭಾಗದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೈಸೂರಿನಲ್ಲಿ 4 ಭಾಗವಾಗಿ ವಿಂಗಡಿಸಿ ಮೊದಲನೇ ಬಾರಿಗೆ ನಾವು ಪೃಥ್ವಿ ಪಾರಸ್ ಜ್ಯುವೆಲರೀಸಿಂದ ನಾವು ಫಸ್ಟ್ ವಿಜಯನಗರದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದ್ರ ಜೊತೆಗೆ ನಾವು ಅದನ್ನು 6 ಕ್ಯಾಟಗರಿಯಾಗಿ ಮಾಡಿದ್ದೀವಿ. ಜ್ಯುವೆಲ್ಸ್ನ 6 ಕ್ಯಾಟಗರಿಯಾಗಿ ಮಾಡಿದ್ದೀವಿ. ಒಂದು ಹೆರಿಟೇಜ್ ಜ್ಯುವೆಲರಿ, ಜೊತೆಗೆ ಇನ್ನೊಂದು ಟೆಂಪಲ್ ಜ್ಯುವೆಲರಿ, ಇನ್ನೊಂದು ಫ್ಯೂಷನ್ ಜ್ಯುವೆಲರಿ, ಇನ್ನೊಂದು ಇಂಪೋರ್ಟೆಡ್ ಜ್ಯುವೆಲರಿ, ಜೊತೆಗೆ ನಮ್ಮ ರಾಜ್ಯದೇ ಆದಂಥ ಕೆಲವೊಂದು ಲಾಂಛನಗಳನ್ನ, ಒಂದು ಗಂಡ ಬೇರುಂಡ ಲಾಂಛನ ವಿಭಿನ್ನವಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಇವತ್ತಿನ ನಿಮಗೆಲ್ಲ ಗೊತ್ತಿರೋಂಗೆ ರೇಟು ಭಾಳ ಜಾಸ್ತಿ ಇದೆ. ಜೊತೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ಚಿನ್ನವನ್ನು ಮಿತಿಯಾಗಿ ಖರೀದಿ ಮಾಡಿ ಅಂತ. ಆ ಒಂದು ದೃಷ್ಟಿನಲ್ಲಿ ಇಟ್ಕೊಂಡು ನಾವು ತುಂಬ ಕಮ್ಮಿ ತೂಕದಲ್ಲಿ ಒಂದು ಡಿಸೈನ್ ಸಿಗೋಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಬಿಕಾಸ್ ಆಫ್ ನರೇಂದ್ರ ಮೋದಿ ಅವರು ಒಂದು ಹೇಳಿಕೆ ಕೊಟ್ಟಿರೋದ್ರಿಂದ. ಜೊತೆಗೆ ವಿಭಿನ್ನವಾದಂತಹ ಒಂದು ವಿನ್ಯಾಸಗಳನ್ನ ಫಸ್ಟ್ ಟೈಮ್ ಮೈಸೂರಲ್ಲಿ ಭೂತೋ ನ ಭವಿಷ್ಯತಿ ಅನ್ನೋ ಥರ ನಾವು ಆರ್ಗನೈಸ್ ಮಾಡಿದ್ದೀವಿ. ಇದನ್ನು ವಿಯೆಟ್ನಾಮಿಂದ ತರಿಸಿದ್ದೀವಿ, ಟರ್ಕಿಯಿಂದ ತರಿಸಿದ್ದೀವಿ. ಜೊತೆಗೆ ಸುಮಾರು ಅಂದರೆ ಟರ್ಕಿ ಅಂದರೆ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ನಾವು ಕೆಲವೊಂದು ಡಿಸೈನ್ಸ್ನ. ತುಂಬ ನೋಡೋಕ್ಕೆ ತುಂಬ ದೊಡ್ಡದಾಗಿ ಕಾಣಿಸಿದ್ರೆ, ಆದರೆ ವೆಯ್ಟಲ್ಲಿ ತುಂಬ ಕಮ್ಮಿ ಇದೆ. ಅದೇ ರೀತಿ ಹಲವಾರು ಡಿಸೈನರ್ಸ್ ಮಾಡಿರೋಂತಹ ಒಂದು ಜ್ಯುವೆಲ್ಸ್ನ ನಾವಿಲ್ಲಿ ಎಕ್ಸಿಬಿಟ್ ಮಾಡ್ತಾಯಿದ್ದೀವಿ. ಈ ಭಾಗದ ನನ್ನ ಎಲ್ಲ ಸೋದರರು ಮತ್ತು ಸೋದರಿಯರಿಗೆ ಈ ಒಂದು ಎಕ್ಸಿಬಿಷನ್ಗೆ ತಮಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಆ ಒಂದು ಪೋಸ್ಟರ್ ಲಾಂಚಿಂಗ್ನ ಇವತ್ತು ಮಾಡಿದ್ದೀವಿ. ನಾಳೆಯಿಂದ ಪ್ರತಿಯೊಂದು ಮನೆಗೂ ಹೋಗಿ ನಮ್ಮ ಜ್ಯುವೆಲರಿದು ಏನು ಸ್ಪೆಷಲ್ ಇದೆ ಅಂತ ಎಲ್ಲ ಮನವರಿಕೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಮ್ಮ 35 ಜನ ಟೀಮು ಕೆಲಸ ನಾಳೆಯಿಂದ ಮಾಡ್ತಾರೆ. ಅದಕ್ಕೆ ಒಂದು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದರ ಜೊತೆಗೇ ಇವತ್ತು ಒಬ್ಬರು ಬಡವರು ಏನು ಜ್ಯುವೆಲ್ಸ್ ತೊಗೋಬೇಕು ಅಂದರೆ ಯೋಚನೆ ಮಾಡ್ತಾಯಿದ್ರೆ ಕೈಗೆ ಎಟಕ್ಸೋ ಅಂಥ ದರದಲ್ಲಿಲ್ಲ. ಆ ಕಾರಣಕ್ಕೋಸ್ಕರ ನಾವು 3% ವೇಸ್ಟೇಜಿಂದನೂ ಶುರು ಮಾಡ್ತಾಯಿದ್ದೀವಿ. ಇಲ್ಲಿ ಇವತ್ತುವರೆಗೂ ನೀವು ಯಾವ ಮೈಸೂರಲ್ಲೂ ಆಗಲಿ ಎಲ್ಲೂ ಆಗಲಿ ನಾವು ನೋಡಿಲ್ಲ. ನಾವು ಈ ಸಲ ನಮ್ಮ ಪೃಥ್ವಿ ಪಾರಸ್ ಜ್ಯುವೆಲರಿಯಿಂದ 3% ಸ್ಟಾರ್ಟ್, 3%ಇಂದನೂ ವೇಸ್ಟೇಜ್ ಸ್ಟಾರ್ಟ್ ಆಗಿ ಹಲವಾರು ಡಿಸೈನ್ಸ್ನ ಕೊಡಬೇಕು ಮೈಸೂರು ಜನಕ್ಕೆ ಅಂತ ನಾವೆಲ್ಲ ಪ್ಲ್ಯಾನ್ ಮಾಡಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಎಕ್ಸಿಬಿಷನ್ನ ಆರ್ಗನೈಸ್ ಮಾಡ್ತಾಯಿದ್ದೀವಿ.